ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಏನು ಈ ಪೋಸ್ಟ್ ಅಂತ ನೋಡೋಣ. UG NEET 2025 ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಬಂದಿರುವ ಸೀಟುಗಳನ್ನು ಸೇರಿಸಿಕೊಂಡು ಮತ್ತೊಮ್ಮೆ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಈಗ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ 8 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ 50 ಸೀಟ್ ಬಂತು. ಹಾಗೆ JNM ಕಾಲೇಜ್ನು ಇನ್ಕ್ಲೂಡ್ ಮಾಡಿಕೊಂಡ್ರು. ಅಡಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಸಹ ರಿಲೀಸ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬಂದಿದೆ. ಜೊತೆಗೆ 15% NRI ಕೋಟಾನು ಸಹ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಕರ್ನಾಟಕ ಗೌರ್ಮೆಂಟ್ ಫಸ್ಟ್ ಟೈಮು NRI ಕೋಟಾ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಅದು ಏನು 25 ಲಕ್ಷದ್ದು. ಸೊ ಸರ್ಕಾರದ ಜವಾಬ್ದಾರಿ ಶಿಕ್ಷಣ ಮತ್ತೆ ಆರೋಗ್ಯ ಉಚಿತವಾಗಿ ಕೊಡಬೇಕು. ಅದು ಅವ್ರ ಕೈಲಿ ಕೊಡೋದಕ್ಕಾಗಲ್ಲ. ಏನೋ ಎಷ್ಟು ದಿನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅಟ್ಲೀಸ್ಟ್ ನಾಮಿನಲ್ ಫೀಸ್ 60,000 ರುಪೀಸಲ್ಲಿ ಸ್ಟೂಡೆಂಟ್ಸ್ ಓದ್ತಿದ್ರು. ಈಗ 15% ಆಫ್ ದ ಸೀಟ್ಸ್ನ 25 ಲಕ್ಷಕ್ಕೆ ಮಾರ್ಕೋತಾ ಇದ್ದಾರೆ. ಇನ್ನೊಂದಷ್ಟು ದಿನಕ್ಕೆ ಕಾಲೇಜ್ಗಳನ್ನ ಸಹ ಮಾರ್ಬಿಡ್ತಾರೆ, ನಮಗೆ ರೆವಿನ್ಯೂ ಬೇಕು ಅಂತ. ಇನ್ನು ನಾವೆಲ್ಲ ಕಟ್ಟೋ ಟ್ಯಾಕ್ಸ್ ಎಲ್ಲ ಅದೆಲ್ಲ ಹೋಗ್ತಾ ಇದೆ ದೇವರಿಗೆ ಗೊತ್ತು. ಸೊ ಅಡಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಡಿಷನಲ್ ಸೀಟ್ಸ್ ಬಂದಿರೋದ್ರಿಂದ ಸೊ ಸೆಕೆಂಡ್ ಪ್ರಾವಿಷನಲ್ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸೀಟ್ಗಳೆಲ್ಲ ಇಫ್ ಯುವರ್ ಆಪ್ಷನ್ ಎಂಟ್ರಿ ಇಸ್ ಪ್ರಾಪರ್ ಅಪ್ಗ್ರೇಡ್ ಆಗೋ ಎಲ್ಲ ಸಾಧ್ಯತೆಗಳು ಸಹ ಇರುತ್ತೆ. MCC ಅವ್ರದ್ದು ಈಗ ನೋಟಿಫಿಕೇಶನ್ ನೋಡಿದರೆ ಈ ದಿನ ಅನೌನ್ಸ್ ಮಾಡಿದ್ರು ಅವರು. ಅವ್ರಿಗೂ ಅಡಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟ್ ಕೊಡೋದಕ್ಕೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರ ಶೆಡ್ಯೂಲ್ ಸಹ ಇನ್ನೂ ರಿಲೀಸ್ ಮಾಡೇ ಇಲ್ಲ MCC ಅವರು ನಿದ್ದೆ ಮಾಡ್ತಿದ್ದಾರೆ, NMC ಅವರು ನಿದ್ದೆ ಮಾಡ್ತಿದ್ದಾರೆ. ಯಾಕೆಂದರೆ NMC ಅವರು ಇನ್ನೂ ಅಪ್ರೂವಲ್ ಕೊಡಬೇಕು, ಎಷ್ಟೊಂದು ಕಾಲೇಜ್ಗಳಿಗೆ ಸೀಟ್ಗಳಿಗೆಲ್ಲ ಅಪ್ರೂವಲ್ ಕೊಡಬೇಕು. ವಿಸಿಟ್ಸ್ ಆಗಿದೆ, ಸೊ ಅವ್ರು ಪರ್ಮಿಷನ್ ಕೊಡಬೇಕು, ಲೆಟರ್ ಆಫ್ ಪರ್ಮಿಷನ್ LOP ಕೊಡಬೇಕು. ಅವರು ಏನು ಕೊಡ್ತಿಲ್ಲ, ಆರಾಮಾಗಿದ್ದಾರೆ. ಮೇ ಬಿಗಿನಿಂಗ್ ಅಲ್ಲಿ, ಮೇ ಫಸ್ಟ್ ಸಂಡೇ ಎಕ್ಸಾಮ್ ಆಗಿರೋದು ನೀಟ್. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 9ನೇ ತಾರೀಕು. ಇನ್ನು ಇವರಿಗೆ 2ನೇ ರೌಂಡ್ ಕೌನ್ಸಿಲಿಂಗ್ ಮಾಡೋಕ್ಕಾಗಿಲ್ಲ. ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು AI ಟೂಲ್ಸ್ ಯೂಸ್ ಮಾಡಿಕೊಂಡು ಇನ್ನೂ ಮಾಡೋಕ್ಕಾಗ್ತಿಲ್ಲ. ಸೊ 6 ತಿಂಗಳು ಇವ್ರು ಕೌನ್ಸಿಲಿಂಗ್ ಮಾಡಬೇಕಾದ್ರೆ 3 ಬಾಡಿ ಯಾಕೆ ಬೇಕೋ ನನಗಂತೂ ಗೊತ್ತಿಲ್ಲ. MCC ಅಂತೆ, NTA ಅಂತೆ, NMC ಅಂತೆ, ನಮ್ಮ ಕರ್ನಾಟಕದಲ್ಲಿ KEA. ಸೊ ಎಲ್ಲ ಒಟ್ಟಾಗಿ 6 ತಿಂಗಳು ಕೌನ್ಸಿಲಿಂಗ್ ಮಾಡಾಗಿದ್ರೆ ಸ್ಟೂಡೆಂಟ್ಸ್ ಓದೋದು ಯಾವಾಗ? ಇದನ್ನು ಯಾರೂ ಪ್ರಶ್ನೆನೇ ಮಾಡೋದಿಲ್ಲ. ಮಾಡಿ 4 ತಿಂಗಳು ಮಾಡಿ, ಎವ್ರಿ ಇಯರ್ ಇದೆ ಕತೆ. ಸೆಪ್ಟೆಂಬರ್ ಆಯಿತು, ಅಕ್ಟೋಬರಲ್ಲೂ ಮಾಪ್ ಅಪ್ ಮಾಡ್ತಾರೆ, ಇನ್ನೊಂದು ಸ್ಟ್ರೇ ವೇಕೆನ್ಸಿ ರೌಂಡ್ ಮಾಡ್ತಾರೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅದು ಮಾಡ್ತಾ ಇರ್ತಾರೆ. ಸೊ ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಸಾಫ್ಟ್ವೇರ್ಸ್ ಚೆನ್ನಾಗಿದೆ, ಪಟ ಅದು ಮಾಡಬೇಕು. ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ 3 ಬಾಡಿ ನಡೆಸ್ತಾರೆ. ಎಕ್ಸಾಮ್ ಮಾಡೋರು ಒಬ್ರು, ಇನ್ಸ್ಪೆಕ್ಷನ್ ಮಾಡೋರು ಒಬ್ರು, ಕೌನ್ಸಿಲಿಂಗ್ ಮಾಡೋರು ಒಬ್ರು. 22 ಲಕ್ಷ ಜನ ಎಕ್ಸಾಮ್ ಬರೀತಾರೆ, ಎಲ್ಲ ಸ್ಟೇಟ್ಸು ಬರ್ತಾರೆ. ಯಾವುದೋ ಒಂದು ಸ್ಟೇಟಲ್ಲಿ ಯಾರೋ ಒಬ್ರು ಒಂದು ಕೇಸ್ ಹಾಕ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಎಲ್ಲ ಸ್ಟೇಟ್ವರೆಗೂ ಗೊತ್ತು, ಯಾರೂ ಮಾತಾಡೋದಿಲ್ಲ. ಯಾರಾದ್ರೂ ಮಾತಾಡಿದ್ರೆ ಇನ್ನೊಬ್ಬರ ಮೇಲೆ ಗುಬೆ ಕೂರಿಸ್ತಾರೆ. ಇವರು ಆ ಪೊಲಿಟಿಕಲ್ ಪಾರ್ಟಿ, ಅದಕ್ಕೆ ಈ ಪೊಲಿಟಿಕಲ್ ಪಾರ್ಟಿ ಮಾಡಿರೋ ಡಿಸಿಷನ್ ವಿರೋಧಿಸ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅಂತ. ಎಲ್ಲ ಬಯಾಸ್ಡ್ ಜನ, ಪ್ಲಸ್ ಏನು ಮಾತಾಡಿದ್ರು ಅದು ಪೊಲಿಟಿಕಲ್ಗೆ ಬ್ಯಾಕ್ಗ್ರೌಂಡ್ಗೆ ಟರ್ನ್ ಆಗ್ಬಿಡುತ್ತೆ. ಹಾಗಾಗಿ ಯಾರೂ ಮಾತಾಡೋದೇ ಇಲ್ಲ. MCC ಅವರು 2ನೇ ಸುತ್ತಿನ ಫಲಿತಾಂಶ ಪ್ರಕಟಿಸಿದ ನಂತರ MCCಯಲ್ಲಿ ಸೀಟು ಪಡೆದವರು ಅಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸಿದಲ್ಲಿ ಅವರಿಗೆ KEಯಿಂದ ಫ್ರೀ ಎಕ್ಸಿಟ್ ಕೊಡ್ತಾರೆ. MCCಯಲ್ಲಿ ನಿಮ್ಗೆ ಏನಾದರೂ ಒಳ್ಳೆ ಸೀಟ್ ಸಿಕ್ತು ಅನ್ಕೊಳ್ಳಿ, KEಗಿಂತ ಅವರಿಗೆ ಸೆಕೆಂಡ್ ಪ್ರಾವಿಷನಲ್ ರಿಸಲ್ಟು ಅನೌನ್ಸ್ ಮಾಡ್ತಾರೆ. ಅದಕ್ಕಿಂತ ನಿಮ್ಗೆ ಏನಾದರೂ ಬೆಟರ್ ಸೀಟ್ MCCಲಿ ಸಿಕ್ಕಿದೆ ಅಂದರೆ ನಮಗೆ ಫ್ರೀ ಎಕ್ಸಿಟ್ ಕೊಡ್ತಾರೆ. ಯಾವ ಪೆನಾಲ್ಟಿನೂ ಹಾಕೋದಿಲ್ಲ, ಯಾವ ಫೈನೂ ಹಾಕೋದಿಲ್ಲ, ದುಡ್ಡು ಯಾವುದನ್ನು ಫೋರ್ಫಿಟ್ ಮಾಡ್ಕೊಳ್ಳೋದಿಲ್ಲ, ಫ್ರೀ ಎಕ್ಸಿಟ್ ಕೊಡ್ತೀವಿ ಅಂತ KE ಅವರು ಹೇಳ್ತಾ ಇದ್ದಾರೆ. ನೀವು ಫ್ರೀ ಎಕ್ಸಿಟ್ ಆದಮೇಲೆ ಒಂದಷ್ಟು ಜನ ಸ್ಟೂಡೆಂಟ್ಸು ಫ್ರೀ ಎಕ್ಸಿಟ್ ಆಗಬಹುದು. ನಂತರ KE ಅವರು 2ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಿಸುತ್ತದೆ. ಮತ್ತೆ ಅವರು ಸಾಫ್ಟ್ವೇರ್ನ ರೀರನ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಫೈನಲ್ ರಿಯಲ್ ಅಲಾಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇರೋದು ಸೆಕೆಂಡ್ ರೌಂಡ್ ಸೆಕೆಂಡ್ ಪ್ರಾವಿಷನಲ್ ರಿಸಲ್ಟ್ ಕೊಡ್ತಾರೆ, ಯಾಕಂದರೆ ಅಡಿಷನಲ್ ಸೀಟ್ಸ್ ಬಂದಿರೋದ್ರಿಂದ. ಆಮೇಲೆ MCCಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ರಿಸಲ್ಟ್ ಬಂದು ಅಲ್ಲೇನಾದರೂ ಒಳ್ಳೆ ಸೀಟ್ ಸಿಕ್ಕರೆ ನಿಮಗೆ ನನ್ನ ಪ್ರಕಾರ ಮಿನಿಮಮ್ 24 hours ಟೈಮ್ ಕೊಡ್ತಾರೆ ಡಿಸಿಷನ್ ತಗೊಳ್ಳೋದಕ್ಕೆ. ಸೊ MCCಯಲ್ಲಿ ನೀವು ಅಡ್ಮಿಷನ್ ಆಗೋಗಿದ್ರೆ ಫ್ರೀ ಎಕ್ಸಿಟ್ ಸಹ ಕೊಡ್ತಾರೆ. ನೀವು ಇಲ್ಲಿ ಕಟ್ಟಿರೋ ಫೀಸು ನಿಮಗೆ ರೀಇಂಬರ್ಸ್ ಆಗುತ್ತೆ. ನಿಮ್ಮ ಅಕೌಂಟಿನ ಯಾವ ಅಕೌಂಟಿಂದ ಹೋಗಿರೋದೋ ಆ ಅಕೌಂಟ್ಗೆ ಸ್ವಲ್ಪ ದಿನ ಆದಮೇಲೆ ಬಂದೇ ಬರುತ್ತೆ. ಹಾಗೆ MCC ಕೌನ್ಸಿಲಿಂಗಲ್ಲಿ ಭಾಗವಹಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಭಾಗವಹಿಸಲು ಕೋರಿದೆ. ಅಂದರೆ ಅಲ್ಲಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅಂತ KE ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳ್ತಾ ಇದ್ದಾರೆ.
ದಯವಿಟ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಫಲಿತಾಂಶ ಪ್ರಕಟಣೆ ನಂತರ ಸಹ ಅಭ್ಯರ್ಥಿಗಳು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಬಹುದು. ದಯವಿಟ್ಟು ನೀವು MCC ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅಲ್ಲೂ ರಿಸಲ್ಟ್ ಬರುತ್ತೆ, ಇಲ್ಲ ಆಲ್ರೆಡಿ ಪ್ರೊವಿಷನಲ್ ರಿಸಲ್ಟ್ ಬಂದಿರುತ್ತೆ. ನಿಮ್ಗೆ ಯಾವ್ದು ಬೆಟರ್ ಸೀಟ್ ತಗೋಬಹುದು ಅಂತ ತೀರ್ಮಾನ ತಗೊಳ್ಳೋಕ್ಕೆ ಟೈಮ್ ಇರುತ್ತೆ. ಹಾಗಾಗಿ ದಯವಿಟ್ಟು ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಅಲ್ಲೂ ಉತ್ತಮವಾದ ಸೀಟು ಸಿಗುವ ಸಾಧ್ಯತೆ ಇರಬಹುದು ಅಂತ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, IAS ಆಫೀಸರ್ ಆದಂಥ H ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ. ಸೊ ನಿಮ್ದು ಏನಾದರೂ ಒಳ್ಳೆ ರ್ಯಾಂಕ್ ಬಂದಿದ್ರೆ ಟ್ರೈ ಯುವರ್ ಲಕ್ ಇನ್ MCC ಸೆಕೆಂಡ್ ರೌಂಡ್. ಬೆಟರ್ ಸೀಟ್ ಸಿಗ್ತಾ ಅಲ್ಲಿ ಹೋಗಕ್ಕೆ ಇಷ್ಟ ಇದೆಯಾ, ಹೋಗಬಹುದು. ಇಲ್ವಾ, KEಯಲ್ಲಿ ನಿಮ್ಮ ಸೀಟ್ ಹಾಗೆ ಇರುತ್ತೆ, ನಿಮ್ಮ ಹತ್ರನೇ ಇರುತ್ತೆ, ಏನು ತೊಂದರೆ ಇಲ್ಲ. ಸೊ ದಿಸ್ ಈಸ್ ಟುಡೇಸ್ ಅಪ್ಡೇಟ್ ಫ್ರಮ್ KE. ಸೊ ಎಲ್ಲರೂ ಈಗ ಸೆಕೆಂಡ್ ರೌಂಡ್ ಸೆಕೆಂಡ್ ಪ್ರೊವಿಷನಲ್ ರಿಸಲ್ಟ್ಗೆ ವೆಯ್ಟ್ ಮಾಡಿ. ನನ್ನ ಪ್ರಕಾರ ಒಂದಷ್ಟು ಜನಕ್ಕಂತೂ ಅಪ್ಗ್ರೇಡ್ ಆಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ನೀವೇನಾದರೂ ಆ ಥರದ್ದು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ, ಸೊ ನಿಮಗೆ ಸೀಟು ನಿಮಗೆ ರಿಟೈನ್ ಆದರೂ ಆಗಬಹುದು. ಆದರೂ ಒಂದಷ್ಟು ಜನ ಹೊಸದಾಗೆಲ್ಲ ಮೊದಲು ಅವ್ರದ್ದು ಏನೋ ಪ್ರಾಬ್ಲಮಿಂದ ಅವ್ರಿಗೆ ಅಲಾಟ್ ಆಗಿರಲಿಲ್ಲ. ಸೊ ಈಗ ಅವ್ರನ್ನೂ ಕನ್ಸಿಡರ್ ಮಾಡ್ಕೋತಾರೆ ಅಂತ ಒಂದಷ್ಟು ಜನ ಸ್ಟೂಡೆಂಟ್ಸ್ ಭಯನೂ ಇದೆ. ಡೋಂಟ್ ವರಿ, ಯಾಕೆಂದರೆ ಒಂದಷ್ಟು ಸೀಟ್ಸ್ ಎಲ್ಲ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಸು ಆ್ಯಡ್ ಆಗಿದೆ. ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ತಿದ್ದೆ ಪ್ರೈವೇಟ್ ಕಾಲೇಜಸಲ್ಲೂ ಜಾಸ್ತಿ ಆಗುತ್ತೆ ಅಂತ. ಈಗಲೂ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಬಟ್ ಯಾವಾಗ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಭಗವಂತನಿಗೆ ಗೊತ್ತು, ಯಾಕೆಂದರೆ NMC ಅವ್ರಿಗೆ ಗೊತ್ತಿಲ್ಲ ಯಾವಾಗ ಅನೌನ್ಸ್ ಮಾಡ್ತೀವಿ ಅಂತ. ಆರಾಮಾಗಿದ್ದಾರೆ. MCC ವೆಬ್ಸೈಟ್ ನೋಡಿ, ಏನು ಅಪ್ಡೇಟ್ಸ್ ಇರೋದಿಲ್ಲ. ನಮ್ಮ KE ವೆಬ್ಸೈಟೇ ಪರವಾಗಿಲ್ಲ, ಏನಿದ್ರು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾರೆ. ಅದೇ MCC NMC ಅವರು ಆರಾಮಾಗಿರ್ತಾರೆ, ಯಾವಲೋ ವಾರಕ್ಕೊಂದ್ಸರಿ ಏನೋ ಒಂದು ಅಪ್ಡೇಟ್ ಮಾಡ್ತಾರೆ ಅಷ್ಟೇ, ಬೇಕಾದ್ರೆ ನೋಡ್ಕೊಂಡಿರಿ ಅಂತ. ಸೊ ದಿಸ್ ಈಸ್ ಅಬೌಟ್ KES ಟುಡೇಸ್ ನೋಟಿಫಿಕೇಶನ್. ಸೊ ಸೆಕೆಂಡ್ ರೌಂಡ್ದು ಸೆಕೆಂಡ್ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನೀವು ಇಷ್ಟಪಟ್ಟಂತಹ ಸೀಟೇ ಸಿಗಲಿ ನಿಮಗೆ. ಒನ್ಸ್ ಅಗೇನ್ ನಿಮ್ಗೇನು ಇಷ್ಟ ಇದ್ದರೆ MCC ಸೆಕೆಂಡ್ ರೌಂಡಲ್ಲೂ ಸಹ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ನಿಮ್ಗೆ ಒಳ್ಳೆ ಸೀಟ್ ಸಿಕ್ಕರೆ ದಯವಿಟ್ಟು ಅಲ್ಲೇ ಅಡ್ಮಿಟ್ ಆಗಿ, ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲೂ ಸೀಟು ಸಿಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.